ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಎಲ್ಲರೂ ಕಾಯ್ದಿದ್ದಂತಹ ಆ ಕ್ಷಣ ಬಂದೇ ಬಿಡ್ತು. ಕರುನಾಡಿನ ಡಿ ಬಾಸ್ ಆಫ್ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡೆವಿಲ್ ಚಿತ್ರದ ಟ್ರೇಲರ್ ಇದೀಗ ರಿಲೀಸ್ ಆಗಿದೆ. ಟ್ರೇಲರ್ ನೋಡಿದ್ರೆ ಒಂದೇ ಮಾತು ಬರೋದು, ಇದು ಬರೀ ಬೆಂಕಿಯಲ್ಲ, ಜ್ವಾಲಾಮುಖಿ ಅಂತ. ಲೋಕಲ್ ಅವ್ನ್ ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಸುಮಾರು ದಿನಗಳ ನಂತರ ದರ್ಶನ್ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ಅದ್ದೂರಿ ಅವತಾರದಲ್ಲಿ ನೋಡೋಕೆ ಫ್ಯಾನ್ಸ್ ಕಾಯ್ತಾ ಇದ್ರು. ಆ ಕಾಯುವಿಕೆಗೆ ಈಗ ಈ ಟ್ರೇಲರ್ ಮೂಲಕ ಭರ್ಜರಿ ಊಟ ಬಡಿಸಿದ್ದಾರೆ ನಿರ್ದೇಶಕ ಪ್ರಕಾಶ್ ವೀರ್. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಟ್ರೇಲರ್ ಹೇಗಿದೆ, ಮೇಕಿಂಗ್, ಡೈಲಾಗ್ಸ್ ಮತ್ತೆ ದರ್ಶನ್ ಅವರ ಲುಕ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ಪಿನ್ ಟು ಪಿನ್ ನೋಡ್ತಾ ಹೋಗೋಣ. ಮೊದಲಿಗೆ ದರ್ಶನ್ ಅವರ ಲುಕ್ ಬಗ್ಗೆ ಮಾತನಾಡಲೇಬೇಕು. ಡೆವಿಲ್ ಅಂತ ಟೈಟಲ್ ಇಟ್ಟಿರೋದಕ್ಕೆ 100% ನ್ಯಾಯ ಒದಗಿಸೋ ಹಾಗಿದೆ ಡಿ ಬಾಸ್ ಅವರ ಗೆಟಪ್. ಟ್ರೇಲರ್ ನಲ್ಲಿ ನಾವು ದರ್ಶನ್ ಅವರನ್ನ 3-4 ಶೇಡ್ಗಳಲ್ಲಿ ನೋಡಬಹುದು. ಒಂದು ಕಡೆ ಕ್ಲಾಸ್ ಆಗಿ ಸೂಟ್ ಹಾಕೊಂಡು ಬರೋ ಕಾರ್ಪೊರೇಟ್ ಲುಕ್ ಆದ್ರೆ, ಇನ್ನೊಂದು ಕಡೆ ರಗಡ್ ಆಗಿ ಮಾಸ್ ಆಗಿ ಕಾಣಿಸುವಂತಹ ರೌದ್ರ ಅವತಾರ. ವಿಶೇಷವಾಗಿ ಆ ಕಣ್ಣಲ್ಲಿರುವಂತಹ ಇಂಟೆನ್ಸಿಟಿ ಮತ್ತೆ ಮುಖದ ಮೇಲಿರುವಂತಹ ಕಾನ್ಫಿಡೆನ್ಸ್ ನೋಡ್ತಿದ್ರೆ ಇದು ವಿಂಟೇಜ್ ದರ್ಶನ್ ಅವರನ್ನ ನೆನ್ಪು ಮಾಡತ್ತೆ. ನಿರ್ದೇಶಕ ಪ್ರಕಾಶ್ ಅವರು ದರ್ಶನ್ ಅವರನ್ನ ತಾರಕ್ ಸಿನಿಮಾದಲ್ಲಿ ಬಹಳ ಕ್ಲಾಸಿಯಾಗಿ ತೋರಿಸಿದ್ರು. ಆದ್ರೆ ಇಲ್ಲಿ ಕ್ಲಾಸ್ ಜೊತೆ ಮಾಸ್ ಎರಡನ್ನು ಮಿಕ್ಸ್ ಮಾಡಿ ಒಂದು ಡೆವಿಲ್ ಪ್ಯಾಕೇಜ್ ರೆಡಿ ಮಾಡಿದ್ದಾರೆ. ಅವರ ಮ್ಯಾನರಿಸಮ್, ನಡಿಗೆ ಮತ್ತೆ ಆ ಸಿಗಾರ್ ಸೇದೋ ಸ್ಟೈಲ್ ಫ್ಯಾನ್ಸ್ಗೆ ಹಬ್ಬ ಅಂದ್ರೆ ತಪ್ಪಾಗಲ್ಲ. ದರ್ಶನ್ ಸಿನಿಮಾ ಅಂದ್ರೆ ಅಲ್ಲಿ ಖಡಕ್ ಡೈಲಾಗ್ಸ್ ಇರಲೇಬೇಕು. ಈ ಟ್ರೈಲರ್ ನ ಹೈಲೈಟ್ಸ್ ಅಂದ್ರೆ ಆ ಒನ್ ಲೈನರ್ಸ್. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನ್ ಬರ್ತಿದ್ದೀನಿ ಚಿನ್ನ. ಟ್ರೇಲರ್ ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಸೂರ್ಯನ್ಗೆ ಹೆಚ್ಚು ಹೊತ್ತು ಗ್ರಹಣ ಇದೆಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಅಂತ. ಈ ಸಾಲು ಕೇವಲ ಸಿನಿಮಾದ ಡೈಲಾಗ್ ತರ ಕಾಣಿಸ್ತಾ ಇಲ್ಲ, ಬದಲಿಗೆ ರಿಯಲ್ ಲೈಫ್ ಸಿಚುಯೇಷನ್ಗೂ ಕೂಡ ಕನೆಕ್ಟ್ ಆಗೋ ಹಾಗಿದೆ. ದರ್ಶನ್ ಅವರ ಕಮ್ಬ್ಯಾಕ್ ಎಷ್ಟೊಂದು ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಈ ಸಾಲೆ ಸಾಕ್ಷಿ. ಹಾಗೆ ಟೀಸರ್ ಬಿಟ್ಟಾಗ್ಲಿಂದ ಫೇಮಸ್ ಆಗಿರುವಂತಹ ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು ಅನ್ನೋ ಡೈಲಾಗ್ ಕೂಡ ಸಿನಿಮಾದಲ್ಲಿ ಯಾವ ಸಂದರ್ಭದಲ್ಲಿ ಬರುತ್ತೆ ಅನ್ನೋ ಕುತೂಹಲ ಜಾಸ್ತಿ ಮಾಡಿದೆ. ಪ್ರಕಾಶ್ ಅವರು ರೈಟಿಂಗ್ ವಿಚಾರದಲ್ಲಿ ಪೆನ್ನೆಲ್ಲ ಕತ್ತಿ ಜಲ್ಪಿಸಿದ್ದಾರೆ ಅನ್ನೋದು ಈ ಡೈಲಾಗ್ ಕೇಳಿದ್ರೆ ಗೊತ್ತಾಗತ್ತೆ. ಇನ್ನುಳಿದ ಪಾತ್ರಗಳ ವಿಚಾರಕ್ಕೆ ಬರೋದಾದ್ರೆ, ನಾಯಕಿ ರಚನಾ ರೈ ಅವರು ಸ್ಕ್ರೀನ್ ಮೇಲೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ದರ್ಶನ್ ಮತ್ತೆ ರಚನಾ ಅವರ ಜೋಡಿ ಫ್ರೆಶ್ ಆಗಿ ಕಾಣ್ತಾ ಇದೆ. ವಿಲನ್ ರೋಲ್ ನಲ್ಲಿ ಮಹೇಶ್ ಮಂಜ್ರೇಕರ್ ಅವರನ್ನ ನೋಡೋದೇ ಒಂದು ಖದರ್. ಅವರ ಜೊತೆ ಅಚ್ಯುತ್ ಕುಮಾರ್ ಮತ್ತೆ ಬಿಗ್ ಬಾಸ್ ನಲ್ಲಿರುವಂತಹ ಗಿಲ್ಲಿ ನಟ ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ತಾರೆ. ಇಡೀ ಟ್ರೇಲರ್ ನ ಮತ್ತೊಂದು ಪಿಲ್ಲರ್ ಅಂತ ಅಂದ್ರೆ ಅದು ಬಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಗೂಸ್ ಬಂಪ್ಸ್ ಬರಿಸೋ ಹಾಗಿದೆ. ಸುಧಾಕರ್ ಎಸ್ ರಾಜ್ ಅವರ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಲೇಬೇಕು. ಪ್ರತಿಯೊಂದು ಫ್ರೇಮ್ ಕೂಡ ರಿಚ್ ಆಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಇದು ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಟ್ರೇಲರ್ ನೋಡ್ತಿದ್ರೆ ಇದೊಂದು ಸೇಡಿನ ಕತೆ ಅಥವಾ ಅಂಡರ್ ವರ್ಲ್ಡ್ ಮಾಫಿಯಾ ಕತೆ ಅಂತ ಅನ್ಸುತ್ತೆ. ಎ ಸಾಗಾ ಆಫ್ ಪವರ್, ವೆಂಜನ್ಸ್ ಮತ್ತೆ ಟ್ರೂ ಲವ್ ಅಂದ್ರೆ ಅಧಿಕಾರ, ಸೇಡು ಮತ್ತೆ ನಿಜವಾದ ಪ್ರೀತಿಯ ಕತೆ ಅಂತ ಟ್ಯಾಗ್ ಲೈನ್ ಬೇರೆ ಇದೆ. ದರ್ಶನ್ ಅವರು ಇಲ್ಲಿ ಹೀರೋನಾ ಅಥವಾ ವಿಲನ್ ಶೇಡ್ ಇರೋ ಹೀರೋನಾ ಅನ್ನೋದು ಸಸ್ಪೆನ್ಸ್. ಸದ್ಯಕ್ಕೆ ಡಿಸೆಂಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟ್ರೇಲರ್ ನಲ್ಲಿರುವಂತಹ ಎನರ್ಜಿ ನೋಡ್ತಿದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ರೆಕಾರ್ಡ್ ಬರೆಯೋದು ಗ್ಯಾರಂಟಿ. ಆಕ್ಷನ್ ಪ್ರಿಯರಿಗೆ, ಮಾಸ್ ಆಡಿಯನ್ಸ್ಗೆ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಚಿತ್ರದಲ್ಲಿದೆ. ಸೊ ಇದಿಷ್ಟು ದರ್ಶನ್ ಅವರ ಡೆವಿಲ್ ಟ್ರೇಲರ್ ಬಗ್ಗೆ ನಮ್ಮ ಅನಿಸಿಕೆ. ನಿಮ್ಗೇನ್ ಅನ್ನಿಸ್ತು? ದರ್ಶನ್ ಅವರ ಲುಕ್ ಇಷ್ಟ ಆಯ್ತಾ? ಯಾವ ಡೈಲಾಗ್ ನಿಮ್ಗೆ ಕಿಕ್ ಕೊಡ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಜ ಜೀವನದಲ್ಲಿ ಸಂಕಷ್ಟಗಳನ್ನ ಎದುರಿಸ್ತಾ ಇರುವಂತಹ ದರ್ಶನ್ ಅವರಿಗೆ ಡಿ ಬಾಸ್ ಫ್ಯಾನ್ಸ್ ಡೆವಿಲ್ ಸಿನಿಮಾ ಗೆಲ್ಲಿಸೋ ಮುಖಾಂತರ ದೊಡ್ಡ ಮಟ್ಟಕ್ಕೆ ಎದ್ದು ನಿಲ್ಲಿಸ್ತಾರ ಅನ್ನೋದನ್ನ ಅವರ ಅಭಿಮಾನಿಗಳೇ ಹೇಳ್ಬೇಕು. ಸಿನಿಮಾ ರಿಲೀಸ್ ಆದ್ಮೇಲೆ ಕಂಪ್ಲೀಟ್ ರಿವ್ಯೂ ಜೊತೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.